ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್ ರಾಘವ್. ನನ್ನ ಜೊತೆ ನನ್ನ ಕಲೀಗ್ ರಂಜಿತ್ ಶೆರಿಯಾರ್ ಜಾಯ್ನ್ ಆಗಿದ್ದಾರೆ. ರಂಜಿತ್, ಓವರ್ ಟು ಯು. ಥ್ಯಾಂಕ್ ಯು ಪ್ರವೀಣ್. ಸಿಜೆ ರಾಯ್ ಅವರ ಮರಣೋತ್ತರ ಪರೀಕ್ಷೆ ಈಗ ಮುಗಿದಿದೆ ಅನ್ನುವ ಮಾಹಿತಿ ಲಭ್ಯ ಆಗ್ತಾ ಇದೆ. ಈಗ ಈ ಹೊತ್ತಿಗೆ ಮರಣೋತ್ತರ ಪರೀಕ್ಷೆ ಮುಗಿದು ಎಫ್ಎಸ್ಎಲ್ ಅಧಿಕಾರಿಗಳ ತಂಡ ಈಗ ಆಸ್ಪತ್ರೆಗೆ ಆಗಮಿಸಿದೆ. ಮರಣೋತ್ತರ ಪರೀಕ್ಷೆ ಮುಗಿದಿದೆ. ಎಫ್ಎಸ್ಎಲ್ ಅಧಿಕಾರಿಗಳ ತಂಡ ಬಂದಿದ್ದಾರೆ ಆಸ್ಪತ್ರೆಗೆ ಎನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. ಬೌರಿಂಗ್ ಆಸ್ಪತ್ರೆಗೆ ಅಧಿಕಾರಿಗಳು ಬಂದಿದ್ದಾರೆ. ಬಾಕ್ಸ್ನಲ್ಲಿ ಗುಂಡು ತೆಗೆದುಕೊಂಡು ಹೋದ ಎಫ್ಎಸ್ಎಲ್ನ ಟೀಮ್. ಸಿಜೆ ರಾಯ್ ಎದೆಯಲ್ಲಿ ಪತ್ತೆಯಾಗಿದ್ದ ಗುಂಡು ಅವರೇ ಸೆಲ್ಫ್ ಶೂಟ್ ಮಾಡ್ಕೊಂಡ್ರಲ್ಲ, ಆ ಗುಂಡನ್ನ ತೆಗೆದುಕೊಂಡು ಹೋಗಿದ್ದಾರೆ ಎಫ್ಎಸ್ಎಲ್ ಅಧಿಕಾರಿಗಳ ತಂಡ. ಮರಣೋತ್ತರ ಪರೀಕ್ಷೆಯಲ್ಲಿ ಗುಂಡು ಹೊರ ತೆಗೆದಿದ್ದ ವೈದ್ಯರು ಎನ್ಪಿ ಬೋರ್ 0.25 ಪಿಸ್ತೂಲ್ನ ಗುಂಡು ತೆಗೆದುಕೊಂಡು ಸೋಕೋ ಟೀಮ್ ಅಲ್ಲಿಂದ ಹೋಗಿದೆ ಅನ್ನುವ ಮಾಹಿತಿ ಲಭ್ಯ ಆಗ್ತಾ ಇದೆ. ಸಿಜೆ ರಾಯ್ ಅವರ ಮರಣೋತ್ತರ ಪರೀಕ್ಷೆ ಮುಗಿದಿದೆ. ಬೌರಿಂಗ್ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ಮುಗಿದಿದೆ. ಬೌರಿಂಗ್ ಆಸ್ಪತ್ರೆಯಲ್ಲಿ ಅವರ ಪಾರ್ಥಿವ ಶರೀರ ಇದೆಯಲ್ಲ, ಅದರ ಮರಣೋತ್ತರ ಪರೀಕ್ಷೆಯ ನಂತರ ಅವರ ಎದೆಯಲ್ಲಿ ಹೋಗಿದ್ದಂತಹ ಗುಂಡನ್ನ ಎಫ್ಎಸ್ಎಲ್ ಅಧಿಕಾರಿಗಳ ತಂಡ ತೆಗೆದುಕೊಂಡು ಹೋಗಿದೆ ಅನ್ನುವಂಥ ಮಾಹಿತಿ ಲಭ್ಯ ಆಗಿದೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್ ರಾಘವ್. ನನ್ನ ಜೊತೆ ನನ್ನ ಕಲೀಗ್ ರಂಜಿತ್ ಶೆರಿಯಾರ್ ಜಾಯ್ನ್ ಆಗಿದ್ದಾರೆ. ರಂಜಿತ್, ಓವರ್ ಟು ಯು. ಥ್ಯಾಂಕ್ ಯು ಪ್ರವೀಣ್. ಸಿಜೆ ರಾಯ್ ಅವರ ಮರಣೋತ್ತರ ಪರೀಕ್ಷೆ ಈಗ ಮುಗಿದಿದೆ ಅನ್ನುವ ಮಾಹಿತಿ ಲಭ್ಯ ಆಗ್ತಾ ಇದೆ. ಈಗ ಈ ಹೊತ್ತಿಗೆ ಮರಣೋತ್ತರ ಪರೀಕ್ಷೆ ಮುಗಿದು ಎಫ್ಎಸ್ಎಲ್ ಅಧಿಕಾರಿಗಳ ತಂಡ ಈಗ ಆಸ್ಪತ್ರೆಗೆ ಆಗಮಿಸಿದೆ. ಮರಣೋತ್ತರ ಪರೀಕ್ಷೆ ಮುಗಿದಿದೆ. ಎಫ್ಎಸ್ಎಲ್ ಅಧಿಕಾರಿಗಳ ತಂಡ ಬಂದಿದ್ದಾರೆ ಆಸ್ಪತ್ರೆಗೆ ಎನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. ಬೌರಿಂಗ್ ಆಸ್ಪತ್ರೆಗೆ ಅಧಿಕಾರಿಗಳು ಬಂದಿದ್ದಾರೆ. ಬಾಕ್ಸ್ನಲ್ಲಿ ಗುಂಡು ತೆಗೆದುಕೊಂಡು ಹೋದ ಎಫ್ಎಸ್ಎಲ್ನ ಟೀಮ್. ಸಿಜೆ ರಾಯ್ ಎದೆಯಲ್ಲಿ ಪತ್ತೆಯಾಗಿದ್ದ ಗುಂಡು ಅವರೇ ಸೆಲ್ಫ್ ಶೂಟ್ ಮಾಡ್ಕೊಂಡ್ರಲ್ಲ, ಆ ಗುಂಡನ್ನ ತೆಗೆದುಕೊಂಡು ಹೋಗಿದ್ದಾರೆ ಎಫ್ಎಸ್ಎಲ್ ಅಧಿಕಾರಿಗಳ ತಂಡ. ಮರಣೋತ್ತರ ಪರೀಕ್ಷೆಯಲ್ಲಿ ಗುಂಡು ಹೊರ ತೆಗೆದಿದ್ದ ವೈದ್ಯರು ಎನ್ಪಿ ಬೋರ್ 0.25 ಪಿಸ್ತೂಲ್ನ ಗುಂಡು ತೆಗೆದುಕೊಂಡು ಸೋಕೋ ಟೀಮ್ ಅಲ್ಲಿಂದ ಹೋಗಿದೆ ಅನ್ನುವ ಮಾಹಿತಿ ಲಭ್ಯ ಆಗ್ತಾ ಇದೆ. ಸಿಜೆ ರಾಯ್ ಅವರ ಮರಣೋತ್ತರ ಪರೀಕ್ಷೆ ಮುಗಿದಿದೆ. ಬೌರಿಂಗ್ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ಮುಗಿದಿದೆ. ಬೌರಿಂಗ್ ಆಸ್ಪತ್ರೆಯಲ್ಲಿ ಅವರ ಪಾರ್ಥಿವ ಶರೀರ ಇದೆಯಲ್ಲ, ಅದರ ಮರಣೋತ್ತರ ಪರೀಕ್ಷೆಯ ನಂತರ ಅವರ ಎದೆಯಲ್ಲಿ ಹೋಗಿದ್ದಂತಹ ಗುಂಡನ್ನ ಎಫ್ಎಸ್ಎಲ್ ಅಧಿಕಾರಿಗಳ ತಂಡ ತೆಗೆದುಕೊಂಡು ಹೋಗಿದೆ ಅನ್ನುವಂಥ ಮಾಹಿತಿ ಲಭ್ಯ ಆಗಿದೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್ ರಾಘವ್. ನನ್ನ ಜೊತೆ ನನ್ನ ಕಲೀಗ್ ರಂಜಿತ್ ಶೆರಿಯಾರ್ ಜಾಯ್ನ್ ಆಗಿದ್ದಾರೆ. ರಂಜಿತ್, ಓವರ್ ಟು ಯು. ಥ್ಯಾಂಕ್ ಯು ಪ್ರವೀಣ್. ಸಿಜೆ ರಾಯ್ ಅವರ ಮರಣೋತ್ತರ ಪರೀಕ್ಷೆ ಈಗ ಮುಗಿದಿದೆ ಅನ್ನುವ ಮಾಹಿತಿ ಲಭ್ಯ ಆಗ್ತಾ ಇದೆ. ಈಗ ಈ ಹೊತ್ತಿಗೆ ಮರಣೋತ್ತರ ಪರೀಕ್ಷೆ ಮುಗಿದು ಎಫ್ಎಸ್ಎಲ್ ಅಧಿಕಾರಿಗಳ ತಂಡ ಈಗ ಆಸ್ಪತ್ರೆಗೆ ಆಗಮಿಸಿದೆ. ಮರಣೋತ್ತರ ಪರೀಕ್ಷೆ ಮುಗಿದಿದೆ. ಎಫ್ಎಸ್ಎಲ್ ಅಧಿಕಾರಿಗಳ ತಂಡ ಬಂದಿದ್ದಾರೆ ಆಸ್ಪತ್ರೆಗೆ ಎನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. ಬೌರಿಂಗ್ ಆಸ್ಪತ್ರೆಗೆ ಅಧಿಕಾರಿಗಳು ಬಂದಿದ್ದಾರೆ. ಬಾಕ್ಸ್ನಲ್ಲಿ ಗುಂಡು ತೆಗೆದುಕೊಂಡು ಹೋದ ಎಫ್ಎಸ್ಎಲ್ನ ಟೀಮ್. ಸಿಜೆ ರಾಯ್ ಎದೆಯಲ್ಲಿ ಪತ್ತೆಯಾಗಿದ್ದ ಗುಂಡು ಅವರೇ ಸೆಲ್ಫ್ ಶೂಟ್ ಮಾಡ್ಕೊಂಡ್ರಲ್ಲ, ಆ ಗುಂಡನ್ನ ತೆಗೆದುಕೊಂಡು ಹೋಗಿದ್ದಾರೆ ಎಫ್ಎಸ್ಎಲ್ ಅಧಿಕಾರಿಗಳ ತಂಡ. ಮರಣೋತ್ತರ ಪರೀಕ್ಷೆಯಲ್ಲಿ ಗುಂಡು ಹೊರ ತೆಗೆದಿದ್ದ ವೈದ್ಯರು ಎನ್ಪಿ ಬೋರ್ 0.25 ಪಿಸ್ತೂಲ್ನ ಗುಂಡು ತೆಗೆದುಕೊಂಡು ಸೋಕೋ ಟೀಮ್ ಅಲ್ಲಿಂದ ಹೋಗಿದೆ ಅನ್ನುವ ಮಾಹಿತಿ ಲಭ್ಯ ಆಗ್ತಾ ಇದೆ. ಸಿಜೆ ರಾಯ್ ಅವರ ಮರಣೋತ್ತರ ಪರೀಕ್ಷೆ ಮುಗಿದಿದೆ. ಬೌರಿಂಗ್ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ಮುಗಿದಿದೆ. ಬೌರಿಂಗ್ ಆಸ್ಪತ್ರೆಯಲ್ಲಿ ಅವರ ಪಾರ್ಥಿವ ಶರೀರ ಇದೆಯಲ್ಲ, ಅದರ ಮರಣೋತ್ತರ ಪರೀಕ್ಷೆಯ ನಂತರ ಅವರ ಎದೆಯಲ್ಲಿ ಹೋಗಿದ್ದಂತಹ ಗುಂಡನ್ನ ಎಫ್ಎಸ್ಎಲ್ ಅಧಿಕಾರಿಗಳ ತಂಡ ತೆಗೆದುಕೊಂಡು ಹೋಗಿದೆ ಅನ್ನುವಂಥ ಮಾಹಿತಿ ಲಭ್ಯ ಆಗಿದೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್ ರಾಘವ್. ನನ್ನ ಜೊತೆ ನನ್ನ ಕಲೀಗ್ ರಂಜಿತ್ ಶೆರಿಯಾರ್ ಜಾಯ್ನ್ ಆಗಿದ್ದಾರೆ. ರಂಜಿತ್, ಓವರ್ ಟು ಯು. ಥ್ಯಾಂಕ್ ಯು ಪ್ರವೀಣ್. ಸಿಜೆ ರಾಯ್ ಅವರ ಮರಣೋತ್ತರ ಪರೀಕ್ಷೆ ಈಗ ಮುಗಿದಿದೆ ಅನ್ನುವ ಮಾಹಿತಿ ಲಭ್ಯ ಆಗ್ತಾ ಇದೆ. ಈಗ ಈ ಹೊತ್ತಿಗೆ ಮರಣೋತ್ತರ ಪರೀಕ್ಷೆ ಮುಗಿದು ಎಫ್ಎಸ್ಎಲ್ ಅಧಿಕಾರಿಗಳ ತಂಡ ಈಗ ಆಸ್ಪತ್ರೆಗೆ ಆಗಮಿಸಿದೆ.
ಮರಣೋತ್ತರ ಪರೀಕ್ಷೆ ಮುಗಿದಿದೆ. ಎಫ್ಎಸ್ಎಲ್ ಅಧಿಕಾರಿಗಳ ತಂಡ ಬಂದಿದ್ದಾರೆ ಆಸ್ಪತ್ರೆಗೆ ಎನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. ಬೌರಿಂಗ್ ಆಸ್ಪತ್ರೆಗೆ ಅಧಿಕಾರಿಗಳು ಬಂದಿದ್ದಾರೆ. ಬಾಕ್ಸ್ನಲ್ಲಿ ಗುಂಡು ತೆಗೆದುಕೊಂಡು ಹೋದ ಎಫ್ಎಸ್ಎಲ್ನ ಟೀಮ್. ಸಿಜೆ ರಾಯ್ ಎದೆಯಲ್ಲಿ ಪತ್ತೆಯಾಗಿದ್ದ ಗುಂಡು ಅವರೇ ಸೆಲ್ಫ್ ಶೂಟ್ ಮಾಡ್ಕೊಂಡ್ರಲ್ಲ, ಆ ಗುಂಡನ್ನ ತೆಗೆದುಕೊಂಡು ಹೋಗಿದ್ದಾರೆ ಎಫ್ಎಸ್ಎಲ್ ಅಧಿಕಾರಿಗಳ ತಂಡ. ಮರಣೋತ್ತರ ಪರೀಕ್ಷೆಯಲ್ಲಿ ಗುಂಡು ಹೊರತೆಗೆದಿದ್ದ ವೈದ್ಯರು ಎನ್ಪಿ ಬೋರ್ 0.25 ಪಿಸ್ತೂಲ್ನ ಗುಂಡು ತೆಗೆದುಕೊಂಡು ಸೋಕೋ ಟೀಮ್ ಅಲ್ಲಿಂದ ಹೋಗಿದೆ ಅನ್ನುವ ಮಾಹಿತಿ ಲಭ್ಯ ಆಗ್ತಾ ಇದೆ. ಸಿಜೆ ರಾಯ್ ಅವರ ಮರಣೋತ್ತರ ಪರೀಕ್ಷೆ ಮುಗಿದಿದೆ. ಬೌರಿಂಗ್ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ಮುಗಿದಿದೆ. ಬೌರಿಂಗ್ ಆಸ್ಪತ್ರೆಯಲ್ಲಿ ಅವರ ಪಾರ್ಥಿವ ಶರೀರ ಇದೆಯಲ್ಲ, ಅದರ ಮರಣೋತ್ತರ ಪರೀಕ್ಷೆಯ ನಂತರ ಅವರ ಎದೆಯಲ್ಲಿ ಹೋಗಿದ್ದಂತಹ ಗುಂಡನ್ನ ಎಫ್ಎಸ್ಎಲ್ ಅಧಿಕಾರಿಗಳ ತಂಡ ತೆಗೆದುಕೊಂಡು ಹೋಗಿದೆ ಅನ್ನುವಂಥ ಮಾಹಿತಿ ಲಭ್ಯ ಆಗಿದೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್ ರಾಘವ್. ನನ್ನ ಜೊತೆ ನನ್ನ ಕಲೀಗ್ ರಂಜಿತ್ ಶಿರಿಯಾರ್ ಜಾಯ್ನ್ ಆಗಿದ್ದಾರೆ. ರಂಜಿತ್, ಓವರ್ ಟು ಯು. ಥ್ಯಾಂಕ್ ಯು ಪ್ರವೀಣ್. ಸಿಜೆ ರಾಯ್ ಅವರ ಮರಣೋತ್ತರ ಪರೀಕ್ಷೆ ಈಗ ಮುಗಿದಿದೆ ಅನ್ನುವ ಮಾಹಿತಿ ಲಭ್ಯ ಆಗ್ತಾ ಇದೆ. ಈಗ ಈ ಹೊತ್ತಿಗೆ ಮರಣೋತ್ತರ ಪರೀಕ್ಷೆ ಮುಗಿದು ಎಫ್ಎಸ್ಎಲ್ ಅಧಿಕಾರಿಗಳ ತಂಡ ಈಗ ಆಸ್ಪತ್ರೆಗೆ ಆಗಮಿಸಿದೆ. ಮರಣೋತ್ತರ ಪರೀಕ್ಷೆ ಮುಗಿದಿದೆ. ಎಫ್ಎಸ್ಎಲ್ ಅಧಿಕಾರಿಗಳ ತಂಡ ಬಂದಿದ್ದಾರೆ ಆಸ್ಪತ್ರೆಗೆ ಎನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. ಬೌರಿಂಗ್ ಆಸ್ಪತ್ರೆಗೆ ಅಧಿಕಾರಿಗಳು ಬಂದಿದ್ದಾರೆ. ಬಾಕ್ಸ್ನಲ್ಲಿ ಗುಂಡು ತೆಗೆದುಕೊಂಡು ಹೋದ ಎಫ್ಎಸ್ಎಲ್ನ ಟೀಮ್. ಸಿಜೆ ರಾಯ್ ಎದೆಯಲ್ಲಿ ಪತ್ತೆಯಾಗಿದ್ದ ಗುಂಡು ಅವರೇ ಸೆಲ್ಫ್ ಶೂಟ್ ಮಾಡ್ಕೊಂಡ್ರಲ್ಲ, ಆ ಗುಂಡನ್ನ ತೆಗೆದುಕೊಂಡು ಹೋಗಿದ್ದಾರೆ ಎಫ್ಎಸ್ಎಲ್ ಅಧಿಕಾರಿಗಳ ತಂಡ. ಮರಣೋತ್ತರ ಪರೀಕ್ಷೆಯಲ್ಲಿ ಗುಂಡು ಹೊರತೆಗೆದಿದ್ದ ವೈದ್ಯರು ಎನ್ಪಿ ಬೋರ್ 0.25 ಪಿಸ್ತೂಲ್ನ ಗುಂಡು ತೆಗೆದುಕೊಂಡು ಸೋಕೋ ಟೀಮ್ ಅಲ್ಲಿಂದ ಹೋಗಿದೆ ಅನ್ನುವ ಮಾಹಿತಿ ಲಭ್ಯ ಆಗ್ತಾ ಇದೆ. ಸಿಜೆ ರಾಯ್ ಅವರ ಮರಣೋತ್ತರ ಪರೀಕ್ಷೆ ಮುಗಿದಿದೆ. ಬೌರಿಂಗ್ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ಮುಗಿದಿದೆ. ಬೌರಿಂಗ್ ಆಸ್ಪತ್ರೆಯಲ್ಲಿ ಅವರ ಪಾರ್ಥಿವ ಶರೀರ ಇದೆಯಲ್ಲ, ಅದರ ಮರಣೋತ್ತರ ಪರೀಕ್ಷೆಯ ನಂತರ ಅವರ ಎದೆಯಲ್ಲಿ ಹೋಗಿದ್ದಂತಹ ಗುಂಡನ್ನ ಎಫ್ಎಸ್ಎಲ್ ಅಧಿಕಾರಿಗಳ ತಂಡ ತೆಗೆದುಕೊಂಡು ಹೋಗಿದೆ ಅನ್ನುವಂಥ ಮಾಹಿತಿ ಲಭ್ಯ ಆಗಿದೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್ ರಾಘವ್. ನನ್ನ ಜೊತೆ ನನ್ನ ಕಲೀಗ್ ರಂಜಿತ್ ಶಿರಿಯಾರ್ ಜಾಯ್ನ್ ಆಗಿದ್ದಾರೆ. ರಂಜಿತ್, ಓವರ್ ಟು ಯು. ಥ್ಯಾಂಕ್ ಯು ಪ್ರವೀಣ್. ಸಿಜೆ ರಾಯ್ ಅವರ ಮರಣೋತ್ತರ ಪರೀಕ್ಷೆ ಈಗ ಮುಗಿದಿದೆ ಅನ್ನುವ ಮಾಹಿತಿ ಲಭ್ಯ ಆಗ್ತಾ ಇದೆ. ಈಗ ಈ ಹೊತ್ತಿಗೆ ಮರಣೋತ್ತರ ಪರೀಕ್ಷೆ ಮುಗಿದು ಎಫ್ಎಸ್ಎಲ್ ಅಧಿಕಾರಿಗಳ ತಂಡ ಈಗ ಆಸ್ಪತ್ರೆಗೆ ಆಗಮಿಸಿದೆ. ಮರಣೋತ್ತರ ಪರೀಕ್ಷೆ ಮುಗಿದಿದೆ. ಎಫ್ಎಸ್ಎಲ್ ಅಧಿಕಾರಿಗಳ ತಂಡ ಬಂದಿದ್ದಾರೆ ಆಸ್ಪತ್ರೆಗೆ ಎನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. ಬೌರಿಂಗ್ ಆಸ್ಪತ್ರೆಗೆ ಅಧಿಕಾರಿಗಳು ಬಂದಿದ್ದಾರೆ. ಬಾಕ್ಸ್ನಲ್ಲಿ ಗುಂಡು ತೆಗೆದುಕೊಂಡು ಹೋದ ಎಫ್ಎಸ್ಎಲ್ನ ಟೀಮ್. ಸಿಜೆ ರಾಯ್ ಎದೆಯಲ್ಲಿ ಪತ್ತೆಯಾಗಿದ್ದ ಗುಂಡು ಅವರೇ ಸೆಲ್ಫ್ ಶೂಟ್ ಮಾಡ್ಕೊಂಡ್ರಲ್ಲ, ಆ ಗುಂಡನ್ನ ತೆಗೆದುಕೊಂಡು ಹೋಗಿದ್ದಾರೆ ಎಫ್ಎಸ್ಎಲ್ ಅಧಿಕಾರಿಗಳ ತಂಡ. ಮರಣೋತ್ತರ ಪರೀಕ್ಷೆಯಲ್ಲಿ ಗುಂಡು ಹೊರತೆಗೆದಿದ್ದ ವೈದ್ಯರು ಎನ್ಪಿ ಬೋರ್ 0.25 ಪಿಸ್ತೂಲ್ನ ಗುಂಡು ತೆಗೆದುಕೊಂಡು ಸೋಕೋ ಟೀಮ್ ಅಲ್ಲಿಂದ ಹೋಗಿದೆ ಅನ್ನುವ ಮಾಹಿತಿ ಲಭ್ಯ ಆಗ್ತಾ ಇದೆ. ಸಿಜೆ ರಾಯ್ ಅವರ ಮರಣೋತ್ತರ ಪರೀಕ್ಷೆ ಮುಗಿದಿದೆ. ಬೌರಿಂಗ್ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ಮುಗಿದಿದೆ. ಬೌರಿಂಗ್ ಆಸ್ಪತ್ರೆಯಲ್ಲಿ ಅವರ ಪಾರ್ಥಿವ ಶರೀರ ಇದೆಯಲ್ಲ, ಅದರ ಮರಣೋತ್ತರ ಪರೀಕ್ಷೆಯ ನಂತರ ಅವರ ಎದೆಯಲ್ಲಿ ಹೋಗಿದ್ದಂತಹ ಗುಂಡನ್ನ ಎಫ್ಎಸ್ಎಲ್ ಅಧಿಕಾರಿಗಳ ತಂಡ ತೆಗೆದುಕೊಂಡು ಹೋಗಿದೆ ಅನ್ನುವಂಥ ಮಾಹಿತಿ ಲಭ್ಯ ಆಗಿದೆ.